ಗ್ರಹ ಸ್ಥಿತಿಯನ್ನು ನೋಡಿದ್ದಾಯಿತು, ವರ್ಷ ಫಲವನ್ನು ನೋಡಿದ್ದಾಯಿತು. ಈಗ 12 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಹರೀಶ್ ಕಶ್ಯಪ್ ಅವರೇ, ಮೊದಲ 3 ರಾಶಿಯ ಒಂದು ವರ್ಷದ ಫಲ ಹೇಳೋದಾದರೆ? ಓವರಾಲ್ ಮೇಷರಾಶಿಗೆ ಬಹಳ ಒಳ್ಳೆಯ ವರ್ಷ ಇರ್ತದೆ. ಜನ್ಮ ಶನಿ ಈಗ ಶುರು ಆಗ್ತದೆ. ಅದರ್ವೈಸ್ ಅದರ ಹೊರತಾಗಿ ಒಳ್ಳೆಯ ವರ್ಷ. ಇನ್ನು ಗುರುಬಲವು 2 ತಿಂಗಳು ಇರ್ತದೆ. ಆಮೇಲೆ ಒಂದು 3-4 ತಿಂಗಳ ನಂತರ ಪುನಃ ಗುರುಬಲ ಬರ್ತದೆ, ಗುರುಬಲ ಹೋಗ್ತದೆ. ಓವರಾಲ್ ಒಂದು 60-70% ಚೆನ್ನಾಗಿರ್ತದೆ. ಇದಕ್ಕೆ ಬೇಕಾಗಿರುವಂಥ ಗ್ರಹಾನುಕೂಲ ಇರತಕ್ಕಂತಹ ವರ್ಷ ಮತ್ತು ರವಿಯ ರಾಜತ್ವ ಇರೋದರಿಂದ ಮೇಷರಾಶಿಯವರಿಗೆ ಓವರಾಲ್ ಒಳ್ಳೆಯದಿರ್ತದೆ ಮತ್ತು ಅಧಿಕಾರಿ ವರ್ಗಗಳಿಗೆ ಮೇಲ್ಗೈ ಆಗುತ್ತೆ. ಯಾರ್ಯಾರು ಲೈನಲ್ಲಿ ನಿಂತ್ಕೊಂಡಿದ್ದಾರೋ, ಅಂದರೆ ನಮಗಿನ್ನೂ ಒಂದು ಯಾವುದೋ ಒಂದು ಬೆಟರ್ಮೆಂಟ್ ಬೇಕು ಲೈಫಲ್ಲಿ, ಏನೋ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಕಳೆದ ಕೆಲವು ವರ್ಷಗಳಿಂದ, ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗುವ ಈ ರವಿಯ ವರ್ಷ ಅಂತಂದರೆ ವ್ಯವಸ್ಥೆ ಅಂತ, ಸಿಸ್ಟಮ್, ಯಾವುದಾದ್ರೂ ಒಂದು ಸಿಸ್ಟಮ್ಗೆ ಬರ್ತದೆ, ಇಡೀ ಪ್ರಪಂಚ ಬರ್ತದೆ. ಅದಕ್ಕೆ ಮೇಷರಾಶಿ ಶುರು ಆಯಿತಾ. ಅದ್ರ ಸಹಜವಾಗಿ ಮೇಷರಾಶಿಯವ್ರಿಗೂ ಬರಲೇಬೇಕಲ್ಲ ಒಂದು ಸಿಸ್ಟಮ್. ಸೊ ಒಳ್ಳೆಯದಿದೆ ಮೇಷರಾಶಿಯವರಿಗೆ. ವಿಶೇಷವಾಗಿ ಕುಲದೇವತಾ ಪೂಜೆಗಳನ್ನು ಮತ್ತು ಶನಿ ಪ್ರಧಾನವಾಗಿರ್ತಕ್ಕಂಥ ಗ್ರಹಾರಿಷ್ಟ ಶಾಂತಿಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೃಷಭ ರಾಶಿ ದೈವಾನುಕೂಲ ಇರತಕ್ಕಂತಹ ವರ್ಷ. 2 ತಿಂಗಳು ಕಳೆದ ನಂತರ ಉತ್ತಮ ದೈವಬಲ ಬರ್ತದೆ. ಗೆಲ್ಲುವ ವರ್ಷ ಇದು. ಎಲ್ಲ ನಿಮ್ಮ ಮಾತು, ನೀವು ಅಂದುಕೊಂಡೆ ಏನು ನಡೆಸಬೇಕಂತಿದ್ದೀರಿ ಅದೆಲ್ಲವೂ ಕೂಡ ಜೂನ್ ನಂತರ ನಿಮ್ಮ ಅನುಭವಕ್ಕೆ ಬರ್ತದೆ. ಯಾಕೆ ಅಂದರೆ ಅಲ್ಲಿವರೆಗೂ ಕುಜನು ನಿಮಗೆ ಕೆಟ್ಟಿದ್ದಾನೆ ವೃಷಭ ರಾಶಿಯವರಿಗೆ. ನಿಮ್ಮ ಗುರುಬಲ ಬಂದರೂ ಕೂಡ ದ್ವಿತೀಯ ಭಾವದಲ್ಲಿ ಜೂನ್ವರೆಗೂ ಕುಜನ ದೋಷಗಳು ನಡೀತದೆ. ಸೊ ಹಾಗಾಗಿ ಯಾವುದೋ ಮೊದಲೇ ವೃಷಭ ರಾಶಿ ಅಲ್ವಾ, ಮುಂಡರು, ಸೊ ಇವರುಗಳಿಗೆ ಪೇಷನ್ಸ್ ಇರಲ್ಲ. ಮೇಷರಾಶಿಯವ್ರಿಗೂ ಅಷ್ಟೇನೆ, ವೃಷಭ ರಾಶಿಯವ್ರಿಗೂ ಅಷ್ಟೇನೆ. ಹಾಗಾಗಿ ಕುಜನ ಬಾಧೆ ಇದ್ದಾಗ ಸುಮ್ಮನೆ ಅನಾವಶ್ಯಕವಾಗಿರ್ತಕ್ಕಂಥ ಲಾಸ್ಗಳು, ಖರ್ಚುಗಳು, ಏನೇನೋ ಅವ್ಯವಸ್ಥೆಗೆ ಕಾರಣ ಆಗ್ತದೆ. ಸ್ವಲ್ಪ ವೆಯ್ಟ್ ಮಾಡಿ. ವರ್ಷ ಚೆನ್ನಾಗಿದೆ. ಜೂನ್ ನಂತರ ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ಗಳು, ಹೊಸ ಬಿಸ್ನೆಸ್ಗಳು ಅಥವಾ ಇನ್ನೇನೋ ಹೊಸ ಮನೆ ಮಾಡೋದು, ವ್ಯಾವಹಾರಿಕವಾಗಿ ಅವಾಂತರ ಮಾಡಿಕೊಳ್ಬೇಡಿ ಅಂತಂತ ಹೇಳ್ತಿದ್ದೀನಿ. ಸೊ ಶ್ರೀ ಗುರುಪೀಠಗಳ ದರ್ಶನ, ತೀರ್ಥಪ್ರಸಾದ, ಗುರುಗಳ ಆಶೀರ್ವಾದ, ಪಿತೃಗಳ ಆಶೀರ್ವಾದ ಇತ್ಯಾದಿಗಳನ್ನು ವಿಶೇಷವಾಗಿ ತಗೊಳ್ತಾ ಹೋಗಬೇಕು ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ತಾಳ್ಮೆ ಒಂದಿದ್ದರೆ ಮಿಥುನ ರಾಶಿಯವರಿಗೆ ಮಿಕ್ಕೆಲ್ಲ ಒಳ್ಳೆಯದಿದೆ ಈ ವರ್ಷ. ಗುರುಬಲ ಒಂದಿಲ್ಲ, ಆದರೆ ತಾಳ್ಮೆ ಬಹಳ ಪರೀಕ್ಷೆ ಆಗ್ತದೆ. ಯಾಕಂದರೆ 9ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಆ 9ನೇ ಮನೆಯ ಅಧಿಪತಿ ಶನಿ 10ನೇ ಮನೆಯಲ್ಲಿ ಸಂಚಾರ. ಯಾರು ಮಿತ್ರರೋ ಯಾರು ಶತ್ರುಗಳೋ, ನೀವು ವಿಶೇಷವಾಗಿ ವ್ಯವಹಾರದಲ್ಲಿ ಮುಂದೆ ಇರತಕ್ಕಂತಹ ಜನರಿಗೆ ಬಹಳ ಗೊಂದಲ ಆಗ್ತದೆ, ಆಯಿತಾ. ಸೊ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ನಿಮ್ಮ ಆಪ್ತ ಸರ್ಕಲ್ನಲ್ಲಿ ಬಹಳ ಕೇರ್ಫುಲ್ಲಾಗಿ ನೀವು ವ್ಯವಹಾರ ಮಾಡಬೇಕಾಗ್ತದೆ. ಸುಬ್ರಹ್ಮಣ್ಯ ದೇವರು, ನಾಗದೇವರುಗಳ ಅಭಿಷೇಕ ಸೇವೆ, ಪ್ರದಕ್ಷಿಣಾ ನಮಸ್ಕಾರ, ಹೆಜ್ಜೆ ನಮಸ್ಕಾರಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಬಹಳ ಶ್ರೇಯಸ್ಕರ. 1-2 ತಿಂಗಳಲ್ಲಿ ಒಂದು ಸತಿ ನಾಗಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು, ಸೇವೆ ಮಾಡ್ತಕ್ಕಂಥದ್ದು. ಸೇವೆ ಮಾಡಬೇಕಲ್ಲಿ, ದರ್ಶನ ಮಾಡಿ, ತೀರ್ಥ ಮಾಡಿ, ಒಪ್ಪತ್ತು ಮಾಡಿ, ಹೆಜ್ಜೆ ನಮಸ್ಕಾರ ಹಾಕಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಪಿಕ್ನಿಕ್ ಥರ ಹೋಗೋದಲ್ಲ. 90% ಜನ ನಾನು ನೋಡೋದು ಮಂತ್ರಾಲಯಕ್ಕೆ ಹೋಗೋರು, ಎಂಥ ಕ್ಷೇತ್ರಗಳಿಗೆ ಹೋಗೋರು, ಎಂಥ ಪಿಕ್ನಿಕ್ ಅಷ್ಟೇ. ಅಲ್ಲಿ ಪಾನಿಪುರಿ ತಿನ್ನು, ಟೊಮೆಟೊ ಪುರಿ ತಿನ್ನು, ಅಲ್ಲಿ ಇನ್ನೇನು ಅದು. ಯು ಹ್ಯಾವ್ ಟು ಹ್ಯಾವ್ ಸಮ್ ಕಾಮನ್ ಸೆನ್ಸ್. ನಾವು ದೊಡ್ಡವ್ರು ಏನು ಮಾಡ್ತಾರೆ, ಚಿಕ್ಕವ್ರು ಏನು ಅವ್ರು ಕೇಳ್ತಾರೆ, ನೀವು ಹೋಗಿ ಕೊಡ್ಸೋದಾ, ಏನಕ್ಕೆ ಹೋಗ್ತಿದ್ದೀವಿ ಅಂತ ಅವ್ರ ಮನೇಲಿ ಕೂತ್ಕೊಂಡು ಹೇಳಬೇಕು. ಚಿಕ್ಕ ವಯಸ್ಸಿಂದ ಬರಬೇಕು ಆ ಸಂಸ್ಕಾರಗಳೆಲ್ಲ. ಹಾಗಾಗಿ ಮಹಾಕ್ಷೇತ್ರಗಳಲ್ಲಿ ನಾವಿಲ್ಲಿ ಎಂಥ ಕೆಲಸ ಇಲ್ಲ, ಚಾನೆಲ್ ಅವ್ರಿಗೆ ಮಾಡಲಿಕ್ಕೆ ಎಂಥದ್ದಿಲ್ಲ ಅಂತ ನಾವಿಲ್ಲಿ ಭವಿಷ್ಯವನ್ನು ಹೇಳೋದಲ್ಲ. ಇಟ್ಸ್ ಎ ವೆರಿ ಸೀರಿಯಸ್ ಸಬ್ಜೆಕ್ಟ್. ಈ ಜ್ಯೋತಿಷ್ಯ, ಧರ್ಮಶಾಸ್ತ್ರಗಳು ಅಂತಕ್ಕಂಥದ್ದು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವಿಷಯಗಳು. ಹಾಗಾಗಿ ಯಾಕೆ ಅಂತಂದರೆ ನಮ್ಗೆ ಅದು ನೋಡಿದಷ್ಟು ಸಿಟ್ಟು ಬರ್ತದೆ ಅಲ್ಲಿ ನೋಡಿದಾಗ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ. ಹಾಗಾಗಿ ಭಕ್ತಿ ಬಹಳ ಮುಖ್ಯ ಅನ್ನುವಂಥ ಅಲ್ಲಿ ಒಂದು ಶ್ರದ್ಧೆಯಿಂದ ಒಂದು ಹೆಜ್ಜೆ ನಮಸ್ಕಾರ ಹಾಕಿ, ದೇವರ ದರ್ಶನವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಒಂದು ಹೆಜ್ಜೆ ನಮಸ್ಕಾರ ಮಾಡಿ, ಒಂದು ಒಪ್ಪತ್ತು ಮಾಡಿ ಅವತ್ತು.
ಸೊ ಈ ರೀತಿಯ ಶ್ರದ್ಧೆಯಿಂದ ಮಾಡಿಕೊಂಡು ಹೋಗಬೇಕು, ಆಗ ಭಗವದ್ ಅನುಗ್ರಹ ತನಗೆ ತಾನೇ ಆಗ್ತದೆ ಮಿಥುನ ರಾಶಿ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.